ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಜಪಾನ್ಗೆ ತೆರಳಲಿದೆ ಬನ್ನೇರುಘಟ್ಟದ ಆನೆಗಳು. 4 ಆನೆಗಳು ಪ್ರಯಾಣವನ್ನ ಬೆಳೆಸ್ತಾ ಇದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿರುವಂತಹ 4 ಆನೆಗಳು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಜಪಾನ್ಗೆ ಪ್ರಯಾಣವನ್ನ ಬೆಳೆಸಿದೆ. ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಯೋಜನೆ ಅಡಿಯಲ್ಲಿ 1 ಗಂಡು ಹಾಗೂ 3 ಹೆಣ್ಣಾನೆ ಜಪಾನ್ಗೆ ತೆರಳಿದೆ. ಇದಕ್ಕೆ ಪ್ರತಿಯಾಗಿ ಜಪಾನ್ನಿಂದ 4 ಚೀತಾ, 4 ಪೂಮಾ, 3 ಚಿಂಪಾಂಜಿ, 8 ಕ್ಯಾಪುಚಿನ್ ಕೋತಿಗಳು ಬನ್ನೇರುಘಟ್ಟಕ್ಕೆ ಬಂದಿದೆ. ಬೆಂಗಳೂರಿನಿಂದ ಜಪಾನ್ನ ಹಿಮೇಜಿ ಸೆಂಟ್ರಲ್ನ ಪಾರ್ಕ್ನ ಸಫಾರಿ ಪಾರ್ಕ್ಗೆ ಆನೆಗಳು ಪ್ರಯಾಣವನ್ನ ಬೆಳೆಸಿರುವಂಥದ್ದು. ಕೇಂದ್ರ ಮೃಗಾಲಯ ಪ್ರಾಧಿಕಾರ, ನವದೆಹಲಿ ಮತ್ತು ಸಂಬಂಧಿತ ಇಲಾಖೆಗಳ ಅಗತ್ಯ ಅನುಮೋದನೆಗಳನ್ನ ಅಧಿಕೃತವಾಗಿ ಪಡೆದ ನಂತರ ಈ ಒಂದು ಪ್ರಕ್ರಿಯೆ ನಡೆದಿರುವಂಥದ್ದು. ಬನ್ನೇರುಘಟ್ಟದಿಂದ ಆನೆಗಳಾದ 8 ವರ್ಷದ ಸುರೇಶ್, 9 ವರ್ಷದ ಗೌರಿ, 7 ವರ್ಷದ ಶ್ರುತಿ ಹಾಗೂ 5 ವರ್ಷದ ತುಳಸಿ ಆನೆಗಳು ಸರಕು ಸಾಗಾಣಿಕೆ ವಿಮಾನವನ್ನ ಏರಿದೆ. ಬರೋಬ್ಬರಿ 8 ಗಂಟೆಗಳ ಪ್ರಯಾಣದ ನಂತರ ಜಪಾನ್ ಒಸಾಕಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಆನೆಗಳು ತಲುಪಿದೆ. ವಿಮಾನ ಪ್ರಯಾಣ, ಆಹಾರ, ಹೊಸ ಪರಿಸರಕ್ಕೆ ಹೊಂದಾಣಿಕೆಯ ಕುರಿತು ಒಟ್ಟು 6 ತಿಂಗಳಿನಿಂದ ಬನ್ನೇರುಘಟ್ಟದಲ್ಲಿ ಆನೆಗಳಿಗೆ ತರಬೇತಿಯನ್ನ ಕೂಡ ಕೊಡಲಾಗಿತ್ತು. 4 ಆನೆಗಳು ಕೂಡ ಆರೋಗ್ಯವಾಗಿದೆ. ಬೀಳ್ಕೊಡುಗೆಗೆ ಸಿಬ್ಬಂದಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಜಪಾನ್ನ B777-200F ಮೂಲಕ ಅಲ್ಲಿನ ಒಸಾಕಾದ ಕಾನ್ಸೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 4 ಆನೆಗಳು ಪ್ರಯಾಣವನ್ನ ಮಾಡಿದೆ. ಒಟ್ಟಾರೆ ಆನೆಗಳ ಪ್ರಯಾಣದ ಸಮಯ ಬನ್ನೇರುಘಟ್ಟದಿಂದ ಹಿಮೋಜಿ ಸೆಂಟ್ರಲ್ ಪಾರ್ಕ್ ತಲುಪುವುದಕ್ಕೆ 20 ಗಂಟೆಗಳು ತಗುಲಿರುವಂಥದ್ದು. ಹೀಗಾಗಿ ಈ ಸುದೀರ್ಘ ಪ್ರಯಾಣದಲ್ಲಿ ಆನೆಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಎಚ್ಚರಿಕೆಯನ್ನ ಕೂಡ ವಹಿಸಲಾಗಿತ್ತು. ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ನಡೆಸ್ತಾ ಇರುವಂಥದ್ದು ಇದೇ ಮೊದಲಲ್ಲ. ಈ ಹಿಂದೆ 2021ರಲ್ಲಿ ಮೈಸೂರು ಮೃಗಾಲಯದಿಂದ ಜಪಾನ್ನ ಟೊಯೋಹಾಶಿ ಮೃಗಾಲಯಕ್ಕೆ 3 ಆನೆಗಳನ್ನ ಇದೇ ರೀತಿ ಕಳುಹಿಸಿಕೊಡಲಾಗಿತ್ತು. ಇನ್ನು ಆನೆಗಳ ಜೊತೆಯಲ್ಲಿ ಇಲ್ಲಿಂದ ಒಂದು ವೈದ್ಯಕೀಯ ತಂಡ ಕೂಡ ಹೊರಟಿದೆ. 2 ವಾರ ಹಿಮೇಜಿ ಸೆಂಟ್ರಲ್ನ ಪಾರ್ಕ್ನಲ್ಲಿ ಉಳಿದುಕೊಂಡು ಆನೆಗಳ ಆರೋಗ್ಯದ ಬಗ್ಗೆ ನಿಗಾ ವಹಿಸ್ತಾ ಇದ್ದಾರೆ. ಇನ್ನು ಆನೆಗಳು ವಿದೇಶಕ್ಕೆ ತೆರಳಿರುವಂತಹ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.